ಬೆಳಗಾವಿಯಿಂದ ಪ್ರಸಾರವಾಗ್ತಾ ಇರುವಂತಹ ವಿಶೇಷ ಇನ್ಸೈಡ್ ಸುದ್ದಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ವಿಧಾನಮಂಡಲ ಅಧಿವೇಶನದಲ್ಲಿ ದ್ವೇಷ ಭಾಷಣ ವಿಧೇಯಕ ನಿಜಕ್ಕೂ ಕೂಡ ಒಂದು ದೊಡ್ಡ ಸಂಚಲನವನ್ನು ಹೈಡ್ರಾಮಾವನ್ನು ಸೃಷ್ಟಿ ಮಾಡಿತು. ಯಾವಾಗ ಸರ್ಕಾರ ದ್ವೇಷ ಭಾಷಣದ ವಿಧೇಯಕವನ್ನು ಚರ್ಚೆಗೆ ಮುಂದಾಯಿತೋ ಆಗ BJP ನಾಯಕರು ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡಿದ್ರು, ಜೊತೆಗೆ ಸದನದ ಮುಂಭಾಗಕ್ಕೆ ಬಂದು ಪ್ರತಿಭಟನೆ ಮಾಡಿದ್ರು. ಇದಕ್ಕೆ ಕಾರಣ ಸಚಿವರೊಬ್ಬರು ಅಂದರೆ ಬೈರತಿ ಸುರೇಶ್ ಆಡಿರುವಂಥ ಮಾತುಗಳು ಅತ್ತ BJP ಶಾಸಕರನ್ನು ಕೇಳಿಸಿತ್ತು. ಹೀಗಾಗಿ ಎಲ್ಲ BJP ಶಾಸಕರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡ್ತಾಯಿದ್ರು. ಹೀಗೆ ಪ್ರತಿಭಟನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ದ್ವೇಷ ಭಾಷಣ ವಿಧೇಯಕವನ್ನು ಅಂಗೀಕಾರ ಕೂಡ ಮಾಡಲಾಯಿತು. ಯಾವುದೇ ಚರ್ಚೆಯೇ ಇಲ್ಲದೆ ಈ ವಿಧೇಯಕ ಕೊನೆಗೂ ಕೂಡ ಅಂಗೀಕಾರವಾಯಿತು. ಹೀಗಾಗಿ BJP ನಾಯಕರು ಇದನ್ನು ಮತ್ತೊಮ್ಮೆ ಚರ್ಚೆ ಮಾಡಿ ಅಂತ ಪಟ್ಟಿಡಿದ್ರು. ಕೊನೆಗೆ ಸಂಪೂರ್ಣ ಘಟನೆ ಸಭಾತ್ಯಾಗದಲ್ಲಿ ಕೊನೆಯಾಯಿತು. ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಕುತ್ಕೊಳ್ಳಿಕ್ಕಾಗಲ್ಲ, ನೀವು ಕರಾವಳಿ ಜಾಸ್ತಿ ಮಾತಾಡೋಣ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವನೆ ಮಂಡಿಸಲಾಗಿದೆ, ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. ರಾಜ್ಯದಲ್ಲಿ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ದೊಡ್ಡ ಸಂಚಲನ ಸೃಷ್ಟಿಸಿತ್ತು, ವಿವಾದದ ಅಲೆ ಎಬ್ಬಿಸಿತ್ತು. ಕಳೆದ ಬುಧವಾರವಷ್ಟೇ ಗೃಹ ಸಚಿವ ಪರಮೇಶ್ವರ್ ಇಂಥದ್ದೊಂದು ವಿಧೇಯಕ ಮಂಡಿಸಿದ್ರು. ಆದರೆ ಇವತ್ತು ತೀವ್ರ ವಿರೋಧದ ನಡುವೆ ವಿಧಾನಸಭೆಯಲ್ಲಿ ವಿಧೇಯಕ ಅಂಗೀಕಾರವಾಗಿದೆ. ಇದಕ್ಕೆ ವಿಪಕ್ಷಗಳ ಆಕ್ರೋಶ ಎಷ್ಟಿತ್ತು ಅಂದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಲ್ನ ಪ್ರತಿ ಹರಿದು ಬಿಸಾಕಿದ್ದಾರೆ. ಆದರೆ ಚರ್ಚೆ ಇಲ್ಲದೆ ಬಿಲ್ ಅಂಗೀಕಾರವಾಯಿತು ಅನ್ನೋದು ವಿಪಕ್ಷ BJPಯ ಸಿಟ್ಟು. ಇದೇ ವಿಚಾರವನ್ನ ಮುಂದಿಟ್ಟು ಕೇಸರಿ ಕಲಿಗಳು ಚರ್ಚೆಗೆ ಒತ್ತಾಯಿಸಿದ್ರು. ಸರ್ಕಾರಕ್ಕೆ ಇಂಥ ಬುದ್ಧಿ ಯಾಕೆ ಬಂತು ಅಂತ ಲೇವಡಿ ಮಾಡಿದ್ರು. ಡಾಕ್ಟ್ರು ಹೃದಯವಂತರು ಅಂತ ನಾವು ತಿಳ್ಕೊಂಡಿದ್ದೀರಿ. ನೀವು ಪಕ್ಕದ ಹಿಂದೆ ಕಿವಿ ಬಂತಲ್ಲ, ಅಲ್ಲಿಂದ ಏನಾನ ಬಂತ ಇದು ಅಂತ ಹೇಳಿ, ಅಲ್ಲಿಂದ ಏನಾನ ಬಂತ ಅಂತ ನೀವು ನಾವೆಲ್ಲ ಹೃದಯವಂತ ತಿಳ್ಕೊಂಡಿದ್ರಿ. ಇದು ಹೃದಯವನ್ನ ಹಿಂಡೋ ಅಂತದ್ದು. ಇದೇ ಚರ್ಚೆಯ ವೇಳೆ ಬೈರತಿ ಸುರೇಶ್ BJP ನಾಯಕರು ಕರಾವಳಿಗೆ ಬೆಂಕಿ ಹಚ್ಚಿದ್ರು ಅನ್ನೋ ಮಾತನಾಡಿದ್ರು. ಈ ಮಾತಿಗೆ ಕೆರಳಿದ ಕರಾವಳಿ BJP ನಾಯಕರು ಬೈರತಿ ಮೇಲೆ ಮುಗಿಬಿದ್ರು. ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುಮ್ಮನೆರಪ್ಪ. ಕರಾವಳಿ ಬೆಂಕಿ ಹಾಕಿದೆ, ಕರಾವಳಿ ಈ ಬೆಂಕಿ ಹಾಕಕ್ಕೆ ಹೊರಟೋದಷ್ಟೇ ನೀವೆಲ್ಲ. ಕುತ್ಕೊಳ್ಳಿಕ್ಕಾಗಲ್ಲ, ನೀವು ಕರಾವಳಿ ಆದ್ರೆ ಇದಕ್ಕೆ ಹಿಂಜರಿಯದ ಬೈರತಿ ಸುರೇಶ್ ಹೆದರಿಸಬೇಡಿ, ಹೆದರಲ್ಲ ಅಂತ ಗುಡುಗಿದ್ರು. ಜಾಸ್ತಿ ಮಾತಾಡೋಣ. ಇಷ್ಟೆಲ್ಲ ಗದ್ದಲದ ನಡುವೆ ಸ್ಪೀಕರ್ ವಿಧೇಯಕವನ್ನ ಅಂಗೀಕರಿಸಿದ್ರು. ಈ ವೇಳೆ ಸದನದ ಬಾವಿಗಿಳಿದ ವಿಪಕ್ಷಗಳ ಸದಸ್ಯರು ಬಿಲ್ ಪ್ರತಿ ಹರಿದು ಬಿಸಾಕಿದ್ರು. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಪ್ರಸ್ತಾವವು ವಿಧೇಯಕ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರಕಿದೆ. ವಿಪಕ್ಷಗಳು ಚರ್ಚೆಗೆ ಪಟ್ಟು ಹಿಡಿದಿದ್ರು. ಆಗ ಸ್ಪೀಕರ್ UT ಖಾದರ್ BJP ನಾಯಕರ ಪ್ರತ್ಯೇಕ ಸಭೆ ನಡೆಸಿದ್ರು. ಆದ್ರೆ ಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಡೋ ಬಗ್ಗೆ ನಿರಾಕರಿಸಲಾಯಿತು. ಸದನ ಶುರುವಾದ ಬಳಿಕ ವಿಪಕ್ಷಗಳ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ರು. ಕೊನೆಗೆ ಸ್ಪೀಕರ್ ಒನ್ ಸೈಡ್ ಅಂತ ಘೋಷಣೆ ಕೂಗ್ತಾ ಸಭಾತ್ಯಾಗ ಮಾಡಿದ್ರು. ಸ್ಪೀಕರ್ ನಡೆಗೆ BJP ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಇವರ ಉದ್ದೇಶ BJPಯನ್ನ ಬಗ್ಬಡಿಬೇಕು, JDS ಅನ್ನ ಬಗ್ಬಡಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಂದಿದ್ದಾರೆ. ಅದು ಬಿಟ್ಟು ಏಕಾಏಕಿ ಮಾಡಿದ್ದಾರೆ ಅಂದ್ರೆ ಮತ್ತೆ ದೌರ್ಜನ್ಯ, ಮತ್ತೆ ಗೂಂಡಾಗಿರಿ, ಮತ್ತೆ ಎಮರ್ಜೆನ್ಸಿಯ ನೆನಪುಗಳು. ಸ್ಪೀಕರ್ ಅವರ ನಡೆ ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಇದು ಹೇಟ್ ಸ್ಪೀಚ್ ಬಿಲ್ ಅಲ್ಲ, ಹೇಟ್ ಅಪೋಸಿಷನ್ ಬಿಲ್ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದಿರುವಂತದ್ದು. ಇಷ್ಟೇ ಅಲ್ಲ, ವಿಧಾನ ಪರಿಷತ್ನಲ್ಲಿ ದ್ವೇಷ ಭಾಷಣ ವಿಧೇಯಕವನ್ನ ತೀವ್ರವಾಗಿ ವಿರೋಧಿಸಲು ವಿಪಕ್ಷಗಳು ಸಜ್ಜಾಗಿವೆ. BY ವಿಜಯೇಂದ್ರ ಸದಸ್ಯರು ಕಡ್ಡಾಯವಾಗಿ ಹಾಜರಿರಬೇಕು, ಬಿಲ್ಲನ್ನ ತೀವ್ರವಾಗಿ ವಿರೋಧಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಪರಿಷತ್ನಲ್ಲಿ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ಸಂಖ್ಯೆ ಸಮಬಲ ಇದೆ. ಒಂದು ವೇಳೆ ವಿಧೇಯಕವನ್ನ ಮತಕ್ಕೆ ಹಾಕಿದ್ರೆ ಪರಿಷತ್ನಲ್ಲಿ ಸೋಲಿಸಲು ವಿಪಕ್ಷ ಪ್ಲಾನ್ ಮಾಡ್ತಿದೆ.
ಹರೀಶ್ ಜೊತೆ ಕಿರಣ್ ಹನ್ಯಾಡ್ಕ, TV9 ಬೆಳಗಾವಿ.